बीजापुर में स्थित नागठान ब्लॉक कांग्रेस कार्यालय में आज 8 मार्च को होने वाले कार्यक्रम को लेकर एक तैयारी बैठक आयोजित की गई। इस बैठक में प्रचार समिति के मुख्य संयोजक शरणप्पा कोटगी, नागठान के विधायक विठल कटकडोन, बीजापुर कांग्रेस के जिला अध्यक्ष मल्लिकार्जुन लोनी, नागठान ब्लॉक कांग्रेस अध्यक्ष शाहजहां मुल्ला तथा अन्य पदाधिकारी और कार्यकर्ता उपस्थित रहे और इस कार्यक्रम को लेकर दी जानकारी। बैठक के दौरान आगामी कार्यक्रम की तैयारियों पर विस्तार से चर्चा की गई और आयोजन को सफल बनाने के लिए जिम्मेदारियां तय की गई। देखिए। ಪ್ರದೇಶ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕರ್ನಾಟಕ ರಾಜ್ಯದಲ್ಲಿ ಪ್ರಚಾರ ಸಮಿತಿಯಿಂದ ಎಲ್ಲ ಜಿಲ್ಲೆಯಲ್ಲಿಯೂ ಸಹ ಕಾರ್ಯಕರ್ತರಿಗೆ ತರಬೇತಿಯನ್ನು ನೀಡಬೇಕು ಒಂದು ದಿನದ ಮಟ್ಟಿನ ಅಂತೇಳಿ ನಿರ್ಧರಿಸಿ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ರನ್ನು, ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ರನ್ನು, ಎಲ್ಲ ಗೌರವಾನ್ವಿತ ಶಾಸಕರನ್ನು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿಯ ಅಧ್ಯಕ್ಷರು, ಮಾಜಿ ಸಚಿವರು ಆದಂಥ ಶ್ರೀಯುತ ವಿನಯ್ ಕುಮಾರ್ ಸ್ವರ್ಕೆ ಸಾಹೇಬರು ಮಾತನಾಡಿ ಮಾರ್ಚ್ 8ನೇ ತಾರೀಕಿನ ದಿವಸ ಈ ಕಾರ್ಯಕ್ರಮವನ್ನು ವಿಜಯಪುರದಲ್ಲಿ ಭಾಳ ವಿಜೃಂಭಣೆಯಿಂದ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ನೀವು ಜಿಲ್ಲೆಯಲ್ಲಿ ಪ್ರವಾಸ ಮಾಡಿ ಅಂಥೇಳಿ ನಮ್ಮ ಚೀಫ್ ಕೋಆರ್ಡಿನೇಟ್ರು ಮತ್ತು ಕೋಆರ್ಡಿನೇಟ್ರು ಜಿಲ್ಲೆಗೆ ಬಂದಾಗ ಇವತ್ತು ನಾವು ನಾಗಠಾಣ ಮತಕ್ಷೇತ್ರದ ಒಂದು ಕಾರ್ಯಕರ್ತರ ಒಂದು ಸಭೆಯನ್ನು ಕರೆದಿದ್ದೇವೆ. ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ಕಾಂಗ್ರೆಸ್ ಪಕ್ಷ ನಡೆದು ಬಂದಂಥ ದಾರಿ, ಎಲ್ಲಿ ಕಾಂಗ್ರೆಸ್ ಸರ್ಕಾರಗಳು ಸ್ಥಾಪನೆ ಆಗಿದೆ ಆ ಸರ್ಕಾರಗಳು ಜನಪರವಾದಂಥ ಕೆಲಸವನ್ನು ಮಾಡುವಾಗ ನಾವು ಅದನ್ನು ಜನರಿಗೆ ಮುಟ್ಟಿಸುವಲ್ಲಿ ಎಲ್ಲೋ ವಿಫಲರಾಗಿದ್ದೇವೆ ಅಂತಕ್ಕಂಥ ಭಾವನೆಯಿಂದ ನಮ್ಮ ಒಂದು ಪಕ್ಷದ ಪ್ರಚಾರ ಸಮಿತಿಗೆ ಹೆಚ್ಚು ಒತ್ತನ್ನು ನೀಡಿ ಒಂದು ದಿನದ ತರಬೇತಿಯನ್ನು ಕೊಡಬೇಕು, ಅದು ಕಾರ್ಯಕರ್ತರ ಮಟ್ಟದಲ್ಲಿ. ಈಗಾಗಲೇ ರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ದೇಶದ ಜಿಲ್ಲಾ ಅಧ್ಯಕ್ಷರುಗಳಿಗೆ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ನೇತೃತ್ವದಲ್ಲಿ ರಾಹುಲ್ ಗಾಂಧೀಜಿಯವರು, ವೇಣುಗೋಪಾಲ್ ಅವರು, ಸುರ್ಜೇವಾಲ್ ಸಾಹೇಬರು ಸುಮಾರು 500 ಜನ ಜಿಲ್ಲಾ ಅಧ್ಯಕ್ಷರುಗಳಿಗೆ ದಿಲ್ಲಿಯಲ್ಲಿ ನಮಗೆ ತರಬೇತಿಯನ್ನು ಮಾಡೋದು. ತದನಂತರ ಎಲ್ಲ ನಮ್ಮ ಗೌರವಾನ್ವಿತ ಶಾಸಕರಿಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಚೇರಿಯಲ್ಲಿಯೂ ಸಹ ಅನೇಕ ಸಭೆಗಳನ್ನು ಕರೆತು ಪಕ್ಷದ ತತ್ವ ಸಿದ್ಧಾಂತಗಳನ್ನು ಕುರಿತು ಹೇಳಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ನಮ್ಮ ಜಿಲ್ಲೆಯಲ್ಲಿ 17 ಬ್ಲಾಕ್ ಕಾಂಗ್ರೆಸ್ ಘಟಕಗಳಿವೆ, 26 ಜಿಲ್ಲಾ ಮುಂಚೂಣಿ ಘಟಕಗಳಿವೆ. ಅದರಲ್ಲಿ 19 ಜಿಲ್ಲಾ ಮುಂಚೂಣಿ ಘಟಕಗಳು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ರೆ ಉಳಿದಂಥವುಗಳನ್ನು ನಾವು ಇವತ್ತು ಆ್ಯಕ್ಟಿವ್ ಮಾಡಿ ಅವರನ್ನೂ ಸಹ ಈ ಒಂದು ತರಬೇತಿಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ. ಈ ಒಂದು ಉದ್ದೇಶದಿಂದ ನಮ್ಮ ಜಿಲ್ಲಾ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಮಿರ್ದೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಿನ್ನೆ ಜಳಕಿ ಆಗಿರ್ಬೋದು, ಇಂಡಿ ಆಗಿರ್ಬೋದು, ಆಲ್ಮೇಲು, ಸಿಂದಗಿ ಮತ್ತು ದೇವರಿಪ್ಪರಿಗೆಯಲ್ಲಿ ಯಶಸ್ವಿ ಕಾರ್ಯಕ್ರಮವನ್ನು ಮಾಡಿ ಇವತ್ತು ಬೆಳಗ್ಗೆ ಬಬಲೇಶ್ವರದಲ್ಲಿ ತಿಕೋಟ ಮತ್ತು ಬಬಲೇಶ್ವರ ಬ್ಲಾಕದ ಒಂದು ಭವ್ಯವಾದಂಥ ಕಾರ್ಯಕ್ರಮ ಒಂದು ಸಭಾಭವನದಲ್ಲಿ ನಡೆಸಿಕೊಟ್ರು. ಅದನ್ನು ಸಹ ಮುಗಿಸ್ಕೊಂಡು ಸ್ವಲ್ಪ ವಿಳಂಬವಾಗಿ ಇಲ್ಲಿ ಬಂದಿದ್ದೇವೆ. ಇದರ ಉದ್ದೇಶ ಇಷ್ಟೇ, ಎಲ್ಲ 17 ಬ್ಲಾಕಿನ ಅಧ್ಯಕ್ಷರು ಹಾಗೂ ಅದರ ಪದಾಧಿಕಾರಿಗಳು, ಎಲ್ಲ ಮುಂಚೂಣಿ ಘಟಕಗಳ ಅಧ್ಯಕ್ಷರು, ಅದರ ಪದಾಧಿಕಾರಿಗಳು, ಪಕ್ಷದ ಹಿರಿಯರು ಒಂದು ದಿನದ ಕಾರ್ಯಾಗಾರವನ್ನು ಏರ್ಪಡಿಸ್ತಾ ಇದ್ದೀವಿ. ಆ ಕಾರ್ಯಾಗಾರದಲ್ಲಿ ರಾಜ್ಯದ ಅಧ್ಯಕ್ಷರು ಈಗಾಗಲೇ ಹೇಳಿದಾಗೆ ಸ್ವರ್ಕೆ ಸಾಹೇಬರಾಗಿರ್ಬೋದು, ಅನೇಕ ಜನ ಸಂಪನ್ಮೂಲ ವ್ಯಕ್ತಿಗಳು ಬರ್ತಾ ಇದ್ದಾರೆ. ಬೆಳಗ್ಗೆ 9:30 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಆ ತರಬೇತಿ ಶಿಬಿರ ನಡೀತಾ ಇದೆ. ಬಂದಂಥವರಿಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಸಹ ನಾವು ಅಲ್ಲಿ ಕಲ್ಪಿಸ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ವಿಷಯವನ್ನು ತಾವು ತಮ್ಮ ಜನಪ್ರಿಯ ಮಾಧ್ಯಮಗಳ ಮುಖಾಂತರ ಸಾರ್ವಜನಿಕರಿಗೆ ತಿಳಿಸ್ಪಡಿಸಬೇಕು ಅಂತೇಳಿ ವಿನಂತಿಸಿಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಪಕ್ಷ ನಿಂತ ನೀರಾಗಬಾರ್ದು. ಯಾವತ್ತೂ ನೀರು ಹರಿಬೇಕು ಅಂದ್ರೆ ಅದಕ್ಕೆ ಹೆಂಗೆ
ಸ್ವಚ್ಛ ಇರ್ತೈತಿ. ಅದೇ ತೆರನಾಗಿ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಇವತ್ತು ಸರ್ಕಾರ ನಮ್ಮದಿದೆ. ಸರ್ಕಾರದ ಸಮಯದಲ್ಲಿ ನಾವು ಸರಿಯಾದ ವ್ಯವಸ್ಥೆ ಮತ್ತು ಸರಿಯಾದ ನಮ್ಮ ಸರ್ಕಾರದ ಸಾಧನೆಗಳನ್ನು ತಿಳಿಪಡಿಸಬೇಕಾಗ್ತೈತಿ. ಅದಕ್ಕೆ ವಿಶೇಷ ರೀತಿಯಿಂದ ಇವತ್ತು ಸಭೆ ಕರೆದಿದ್ದಾರೆ. ಇದು ಮಾರ್ಚ್ 8ನೇ ತಾರೀಕಿಗೆ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ವಿನಯ್ ಸೋರ್ಕೆ ಅವರು ಆಗಮಿಸ್ತಾ ಇದ್ದಾರೆ. ಅದರ ಪೂರ್ವಭಾವಿಯಾಗಿ ಇವತ್ತು ಸಭೆಯನ್ನು ಕರೆದೀವಿ. ಬಹುಶಃ ನನ್ನ ತಿಳುವಳಿಕೆ ಮಟ್ಟಿಗೆ ಭಾಳ ಚಿಕ್ಕ ಇದು ಒರಿಜಿನಲ್ ನಮ್ಮ ನಾಗಠಾಣ ಬ್ಲಾಕ್ ಆಫೀಸ್ ಇದೆ. ಆದರೂ ಸಹಿತ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೊರಗಡೆ ಅದಾರ ನಮ್ಮ ಕಾರ್ಯಕರ್ತರು ಮತ್ತು ಹಿರಿಯರು ಇನ್ನೂ ಸಾಕಷ್ಟು ಹೊರಗಡೆ ಅದಾರ. ಆದರೂ ಕೆಲವೇ ಕ್ಷಣಗಳಲ್ಲಿ ನನಗಂತೂ ಗೊತ್ತಿದ್ದಿಲ್ಲ. ಆದರೂ ಈಗ ಗೊತ್ತಾದ ಮ್ಯಾಗ ಬಂದು ನಾನು ಅಧ್ಯಕ್ಷರಿಗೆ ಫೋನ್ ಮಾಡಿ ಹೇಳಿದ್ರು. ಅಧ್ಯಕ್ಷರು ಎಲ್ಲ ಜನರಿಗೂ ಕಾರ್ಯಕರ್ತರಿಗೂ ಹೇಳಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನನ್ನ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮತ್ತು ಇನ್ನೊಮ್ಮೆ ಈ ಸಭೆಯನ್ನು ಅವರು ತೆಗೆದುಕೊಂಡು ಹೋದ ಮೇಲೆ ನಾವೇ ಚರ್ಚೆ ಮಾಡಿ ಮತ್ತೆ ಮುಂದಿನ ಸಭೆಯನ್ನು ತೀರ್ಮಾನ ಮಾಡಿ ಇಂಥ ದಿವಸ ಸಭೆಯನ್ನು ಕರಿತೀವಿ ಅಂತ ಹೇಳಿ ಮಾರ್ಚ್ 8ರ ಕಾರ್ಯಕ್ರಮದಲ್ಲಿ ನಾವು ನಾಗಠಾಣ ಮತಕ್ಷೇತ್ರದಿಂದ ಅತ್ಯಂತ ಹೆಚ್ಚಿನ ಬೂತ್ ಉಳ್ಳಂಥ ಮತಕ್ಷೇತ್ರ ಯಾವುದರಿದ್ರೆ ಅದು ನಾಗಠಾಣ ಮತಕ್ಷೇತ್ರ. 305 ಪೋಲಿಂಗ್ ಬೂತ್ ಅದಾವ ಮತ್ತು ದೊಡ್ಡ ಮತಕ್ಷೇತ್ರ ಐತಿ. ಈ ಮತಕ್ಷೇತ್ರದಲ್ಲಿ ಎಲ್ಲಕ್ಕಿಂತ ಮುಖ್ಯವಾದದ್ದಂದ್ರೆ ನಾವು ಮತ್ತು ನಮ್ಮ ಸರ್ಕಾರ ಮಾಡಿದ ಸಾಧನೆಗಳನ್ನು 5 ಗ್ಯಾರಂಟಿಗಳನ್ನು ಯಾವ ಥರ ಮಾಡಿದ್ದಾರೆ, ಯಾವ ಥರ 5 ಗ್ಯಾರಂಟಿಗಳು ನಮಗೆ ಅನುಕೂಲ ಆಗ್ತಾವೆ, ಸಾಮಾನ್ಯ ಜನರಿಗೆ ಈ ಸಮಾಜದಲ್ಲಿ ಜೀವಿಸ್ತಕ್ಕಂಥ ಎಲ್ಲರಿಗೂ ಅದರಿಂದ ಅನುಕೂಲ ಏನಾಗ್ಯದ, ನಮ್ಮ ವರಮಾನ ಹೆಂಗೆ ಹೆಚ್ಚಾಗ್ಯದ. ಪ್ರಥಮದಲ್ಲಿ ಒಂದೇ ಉದಾಹರಣೆ ಹೇಳಕ್ಕೆ ಬಯಸ್ತೀನಲ್ಲ, ನಾನು ಪಂಚ ಗ್ಯಾರಂಟಿಗಳ ಮುಖಾಂತರ ಅಧಿಕಾರಕ್ಕೆ ಬಂದಂಥ ಸರ್ಕಾರ ಇವತ್ತು ನಂಬರ್ ಫಸ್ಟಿಂದ ಅಂದ್ರೆ ನಮ್ಮ ಭಾರತದಲ್ಲಿ ಏನಪ್ಪ ಅಂದ್ರೆ ತಲಾ ವರಮಾನ ಅತ್ಯಂತ ಹೆಚ್ಚು ಇರುವಂಥ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ. ಅದರ ಅಡಿಯಲ್ಲಿ ಏನೇನೋ ವಿಶೇಷ ರೀತಿಯಿಂದ ಚರ್ಚೆಯನ್ನು ಮಾಡಿ ನಾವು ಬರುವಂಥ ದಿನದಲ್ಲಿ ಕಾರ್ಯಕರ್ತರಿಗೆ ಚುನಾವಣೆಗೆ ಸಜ್ಜಾಗಿ ನಿಲ್ಲಲಿಕ್ಕೆ ತಯಾರಿ ಮಾಡ್ತೀವಿ ಅಂತ ಹೇಳ್ತಾ, ಬಹುಶಃ ಇವತ್ತು ಭಾಳ ತಮಗನಿಸೈತಿ, ಭಾಳ ಸ್ವಲ್ಪ ಸಣ್ಣ ಪ್ರಮಾಣದೊಳಗೆ ಮೀಟಿಂಗ್ ಆಗಿದೆ. ಬರುವಂಥ ದಿನದಲ್ಲಿ ಇದನ್ನು ನಾನು ಮನಸ್ಸಾಕ್ಷಿಯಾಗಿ ಹೇಳ್ತೀನಲ್ಲ, ತಪ್ಪಾಗಿದೆ. ಈಗ ತಪ್ಪನ್ನು ತಿದ್ದುಕೊಂಡು ಮತ್ತೆ ದೊಡ್ಡ ಪ್ರಮಾಣದಲ್ಲಿ ನಾವು ಮೀಟಿಂಗನ್ನು ಕರೆದು ಸಂಘಟನೆಯನ್ನು ಅತ್ಯುತ್ತಮ ರೀತಿಯಿಂದ ಮಾಡ್ತೀವಿ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಪ್ರದೇಶ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಡಿಯಲ್ಲಿ ನಡೆಯುತ್ತಿರುವ ವಿಜಯಪುರ ಜಿಲ್ಲೆಯಲ್ಲಿ ಒಂದು ದಿನದ ಟ್ರೈನಿಂಗ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪೂರ್ವ ಸಿದ್ಧತಾ ಸಭೆಯ ನಾಗ್ಟಾನ್ ಮತಕ್ಷೇತ್ರದ ನಾಗ್ಟಾನ್ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ವತಿಯಿಂದ ನಡೆಯುತ್ತಿರುವ ತರಬೇತಿ ಕಾರ್ಯಾಗಾರದ ಪೂರ್ವ ಸಿದ್ಧತಾ ಸಭೆಯಲ್ಲಿ ಉಪಸ್ಥಿತರಿರುವ ಜನಪ್ರಿಯ ಶಾಸಕರು ಏನು ಹೆಚ್ಚಿಗೆ ಹೇಳಲು ಇಚ್ಛಿಸದೆ, ಈಗೇನು ಈ ತರಬೇತಿ ಶಿಬಿರ ಪ್ರಜಾಪ್ರಭುತ್ವದ ತಳಹದಿಯಲ್ಲಿ ಅತ್ಯಂತ ಹಿರಿಯದಾದ ಕಾಂಗ್ರೆಸ್ ಪಕ್ಷ 140 ವರ್ಷಗಳ ಸುದೀರ್ಘವಾದ ಇತಿಹಾಸ ಹೊಂದಿದ್ದ ಯಾವುದಾದ್ರೂ ಪಕ್ಷ ಇದೆ ಅಂದರೆ ಅದು ಕಾಂಗ್ರೆಸ್ ಪಕ್ಷ. ಸಾಹೇಬರು ಹೇಳಿದಂಗೆ ನಿಂತ ನೀರು ಆಗಬಾರ್ದು, ನಿಂತ ನೀರು ಅದು ಉಪಯೋಗಕ್ಕೆ ಬಾರದಂತಾಗ್ತದೆ. ನಮ್ಮ ಕಾಂಗ್ರೆಸ್ ಪಕ್ಷದ ಧ್ಯೇಯೋದ್ದೇಶಗಳು ಹರಿಯುವ ನೀರಿನಂತಿರ್ತದೆ. ಆದ್ದರಿಂದ ನಾವು 5 ಗ್ಯಾರಂಟಿಗಳನ್ನು ನುಡಿದಂತೆ ನಡೆದಿದ್ದೇವೆ. ಜನಗಳಿಗೆ, ಮತದಾರರಿಗೆ, ಮಹಿಳೆಯರಿಗೆ ಆ ಗ್ಯಾರಂಟಿ ನಾವು ಅನುಷ್ಠಾನಕ್ಕೆ ತಂದ ಮೇಲೆ GDP ತಲಾ ಆದಾಯ ಇಡೀ ದೇಶದಲ್ಲಿ ಕರ್ನಾಟಕದ GDP ಅತ್ಯಂತ ಉನ್ನತ ಮಟ್ಟದಲ್ಲಿದೆ. ನಮ್ಮೆಲ್ಲರ ವರಿಷ್ಠ ನಾಯಕರಾದ ರಾಹುಲ್ ಗಾಂಧೀಜಿಯವರು, ಮಲ್ಲಿಕಾರ್ಜುನ್ ಖರ್ಗೆಜಿಯವರು, ಸಿದ್ದರಾಮಯ್ಯಜಿಯವರು, DK ಶಿವಕುಮಾರ್ಜಿಯವರು, ವಿನಯ್ ಕುಮಾರ್ ಸ್ವರ್ಕೆ ಅವರ ಒಂದು ಅಭಿಲಾಷೆಯ ಮೇರೆಗೆ ನಾವು ತರಬೇತಿ ಕಾರ್ಯಗಳನ್ನು ರಾಜ್ಯಾದ್ಯಂತ ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಯಲ್ಲಿ ಈ ತರಬೇತಿ ಕಾರ್ಯಕ್ರಮವನ್ನು ಮುಗಿಸಿದ್ದೇವೆ. ತದನಂತರ ನನ್ನ ಉಸ್ತುವಾರಿಯಲ್ಲಿರುವ ಬಾಗಲಕೋಟೆಯಲ್ಲಿ ಕೂಡ ನಾವು ಮುಗಿಸಿ ಈಗ ವಿಜಯಪುರ ಜಿಲ್ಲೆಯಲ್ಲಿ ಜಿಲ್ಲಾ ಕೇಂದ್ರ ಸ್ಥಳವಾದ ವಿಜಯಪುರದಲ್ಲಿ ನಾವು ತರಬೇತಿ ಕಾರ್ಯಾಗಾರವನ್ನು ನಡೆಸ್ತಾ ಇದ್ದೇವೆ.
ಒಂದು ದಿನದ ತರಬೇತಿ ಕಾರ್ಯಕ್ರಮವನ್ನು ಮಾರ್ಚ್ 8 ರವಿವಾರದಂದು ಎಲ್ಲರಿಗೂ ಅನುಕೂಲ ಆಗಬೇಕು. ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಶಾಸಕರು, ಗಣ್ಯ ವ್ಯಕ್ತಿಗಳು, ಈ ನಮ್ಮ ವಿಜಾಪುರ ಜಿಲ್ಲಾ ಉಸ್ತುವಾರಿಗಳಾದ ಮಾನ್ಯ ಶ್ರೀ MB ಪಾಟೀಲ್ ಅವರು, ಇನ್ನೊಬ್ಬ ಸಚಿವರಾದ ಮಾನ್ಯ ಶ್ರೀ ಶಿವಾನಂದ ಪಾಟೀಲರು ಹಾಗೂ 4 ಜನ ಶಾಸಕರು, 2 ಜನ ವಿಧಾನ ಪರಿಷತ್ ಸದಸ್ಯರು, ಇವರೆಲ್ಲ ಅದರಲ್ಲಿ ಭಾಗವಹಿಸಿ ಜನಗಳಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಯೋಜನೆಗಳ ಬಗ್ಗೆ ತಿಳುವಳಿಕೆ ಕೊಡ್ತಾರೆ. ಇಷ್ಟಲ್ಲದೆ ರಾಜ್ಯದಿಂದ ವಿಶೇಷ ಪರಿಣಿತರು ನಮಗೆ ಬಂದು ಅವತ್ತು ತರಬೇತಿ ಕೊಡ್ತಾರೆ. ಅವತ್ತು ತರಬೇತಿ ಶಿಬಿರ ಭಾಳ ವೈಶಿಷ್ಟ್ಯಪೂರ್ಣವಾಗಿದ್ದು, ಬೆಳಗ್ಗೆ 10 ಗಂಟೆಗೆ ಪ್ರಾರಂಭವಾಗಿ ಸಾಯಂಕಾಲ 5 ಗಂಟೆಗೆ ಮುಗಿಯುವ ಕಾರ್ಯಕ್ರಮ. ಮುಗಿಯುವ ಹಂತದಲ್ಲಿದ್ದಾಗ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಪ್ರತಿಯೊಬ್ಬರಿಗೂ ನಾವು ಸರ್ಟಿಫಿಕೇಟನ್ನು ಕೂಡ ವಿತರಣೆ ಮಾಡುವ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ನಾವು ಏನು ಈ ದೇಶವನ್ನೇ ಮಾರಿದಂಥ ಮಹಾನ್ ದೇಶಭಕ್ತನಂತ ಹೇಳ್ತಾರಲ್ಲ, ಮೋದಿಯವರು ಈ ದೇಶಕ್ಕೆ ಏನೇನು ಅನ್ಯಾಯ ಮಾಡ್ತಾ ಇದ್ದಾರೆ, ರೈತರಿಗೆ, ಪದವೀಧರಿಗೆ ಹಾಗೂ ಕೈಗಾರಿಕೋದ್ಯಮಿಗಳಿಗೆ ಭಾಳ ಜನಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಆದರೆ ದೇಶಭಕ್ತದ ಸೋಗನ್ನು ಹಾಕಿಕೊಂಡು ನಮ್ಮ ಜನಗಳ ಮಧ್ಯೆ ದ್ವೇಷಾಭಿಮಾನವನ್ನು ಹೆಚ್ಚು ಮಾಡಿ, ವಿಶೇಷವಾಗಿ ನಾವು ಸೋದರತ್ವದಿಂದ ಸಾವಿರಾರು ವರ್ಷದಿಂದ ಬದುಕಿದ್ದೇವೆ. ಅದನ್ನೆಲ್ಲ ಕೆಡಿಸಿ ನಮ್ಮ ದೇಶಕ್ಕೆ ಏನು ದೊಡ್ಡ ಇತಿಹಾಸದ, ಆ ಇತಿಹಾಸವನ್ನು ಅಳಿಸಿ ಹಾಕ್ತಾ ಇದ್ದಾರೆ. ಟ್ರಂಪ್ ಅವರು ಇವತ್ತು ಮೋದಿ ಅವರು ಟ್ರಂಪ್ ಅವರಿಗೆ ನಮ್ಮ ದೇಶವನ್ನು ಮಾರಿದ್ದಾರೆ. ಸೈನಿಕರ ಇರಲಿ, ದೇಶದ ಆಯಿಲ್ ನಾವು ಈಗ ಬೇರೆ ದೇಶದಿಂದ ತರ್ತಾ ಇದ್ವಿ. ಈಗ ನಮ್ಮ ದೇಶಕ್ಕೆ ಬರಬೇಕಾದ್ರೆ ಅದು ಭಾಳ ಜಾಸ್ತಿ ಆಗುತ್ತೆ ಅದರ ಬೆಲೆ. ಹಾಗೆ ರೈತರು ಬೆಳೆದಂಥ ಬೆಳೆ ನಾವು ಬೇರೆ ದೇಶಕ್ಕೆ ಕಳಿಸ್ಬೇಕಾದ್ರೆ, ವಿಶೇಷವಾಗಿ ಅಮೇರಿಕಕ್ಕೆ ಕಳಿಸ್ಬೇಕಾದ್ರೆ ನಾವು ತೆರಿಗೆ ಕಟ್ಟಬೇಕಾಗತ್ತಲ್ಲಿ. ಆದರೆ ಆ ದೇಶದಲ್ಲಿ ಬೆಳೆದಂಥ ಬೆಳೆ, ನಮ್ಮ ದೇಶ 140 ಕೋಟಿ ಜನಸಂಖ್ಯೆ ಹೊಂದಿದಂಥ ದೇಶಕ್ಕೆ ಆ ದೇಶದಲ್ಲಿ ಬೆಳೆದಂಥ ಬೆಳೆ ಬಂದಾಗ ಅದಕ್ಕೆ ತೆರಿಗೆ ಇರೋಂಗಿಲ್ಲ. ಇದು ಭಾಳ ತೊಂದರೆ ಕೊಡುತ್ತೆ. ಅಲ್ಲಿ ಅವ್ರಿಗೊಂದು ದೊಡ್ಡ ಮಾರ್ಕೆಟ್ ಸಿಕ್ಕಂಗಾಗತ್ತೆ. ನಮ್ಮ ಭಾರತ ದೇಶ 140 ಕೋಟಿ ಜನಕ್ಕೆ ಅವರು ಆಹಾರ ದೊರಕಿಸ್ಬೇಕು. ಅದನ್ನು ಭಾಳ ತುಟ್ಟಿ ಅದಕ್ಕೆ ನಾವು ತೆರಿಗೆ, ನಮ್ಮ ಅಲ್ಲಿಂದ ಬಂದಿದ್ದಕ್ಕೆ ನಾವು ಅದಕ್ಕೆ ತೆರಿಗೆ ಹಾಕಂಗಿಲ್ಲ. ಅದರ ಅರ್ಥ ನಮ್ಮ ದೇಶದಲ್ಲಿ ಬೆಳೆದಂಥ ಬೆಳೆಗೆ ಆ ದೇಶಕ್ಕೆ ತುಲನಾತ್ಮಕವಾಗಿ ಎರಡನ್ನು ನೋಡಿದಾಗ ನಮಗದು ಸಸ್ತ ಆಗುತ್ತೆ, ಯಾಕಂದರೆ ಅದು ತೆರಿಗೆ ಇರೋದಿಲ್ಲ. ಆದರೆ ನಮ್ಮ ಈ ದೇಶದ ಬೆನ್ನೆಲುಬಾದ ರೈತನ ಬೆನ್ನೆಲುಬು ಮುರಿದೋಗುತ್ತೆ. ಆದ್ದರಿಂದ ಇಂಥ ಹಲವಾರು ಕಾರ್ಯಕ್ರಮಗಳು ಏನು ಈ ದೇಶದ ರಾಷ್ಟ್ರದ ಪ್ರಧಾನಮಂತ್ರಿ ಆಗುವ ಮುಂಚೆ ಪ್ರತಿ ಮತದಾರರ ಅಕೌಂಟಿಗೆ 15 ಲಕ್ಷ ಹಾಕ್ತೀವಿ ಅಂತೇಳಿ ಘೋಷಣೆ ಮಾಡಿದಂಥ ಮೋದಿಯವರು ಅದನ್ನು ಅನುಷ್ಠಾನಕ್ಕೆ ತಂದಿಲ್ಲ. ಪದವೀಧರಿಗೆ ಪ್ರತಿಯೊಬ್ಬರಿಗೂ ನೌಕರಿ ಕೊಡ್ತೀವಿ ಅಂದ್ರೆ ಅದನ್ನು ಕೂಡ ಅನುಷ್ಠಾನಕ್ಕೆ ತಂದಿಲ್ಲ. ಸುಳ್ಳು ಆಶ್ವಾಸನೆಗಳನ್ನು ಕೊಡ್ತಾ ಬರ್ತಾ ಇದ್ದಾರೆ. ಇದರೆಲ್ಲ ತಿಳುವಳಿಕೆ ಅಂದು ನಡೆಯುವ 8ನೇ ತಾರೀಕು ಮಾರ್ಚ್ ರವಿವಾರದಂದು ನಡೆಯುವ ಕಾರ್ಯಕ್ರಮದಲ್ಲಿ ತರಬೇತಿಗೊಳಿಸ್ತಾ ಇದ್ದೀವಿ. ಅದು ಹೆಚ್ಚು ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಮೂಲಕ ಹೆಚ್ಚು ಪ್ರಚಾರಗೊಳ್ಳಲಿ ಅಂತ ನಮ್ಮ ವಿನಂತಿ. ತರಬೇತಿ ಅಂದರೆ ನಾವು ನಮ್ಮ ಏನು 140 ವರ್ಷ ಇತಿಹಾಸ ಹೊಂದಿದಂಥ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ, ದೇಶದ ಜನಕ್ಕೆ, ಕೈಗಾರಿಕೆ ಉದ್ಯಮಿಗಳಿಗೆ, ಕೃಷಿಕರಿಗೆ ಶೈಕ್ಷಣಿಕವಾಗಿ ಮತ್ತು ಆರೋಗ್ಯಪೂರ್ಣ ಒಳ್ಳೆಯ ಸಮಾಜ ನಿರ್ಮಾಣ ಮಾಡಲು ನಾವು ಏನೇನು ಯೋಜನೆಗಳನ್ನು ತಂದೀವಿ ಅದು ನಮ್ಮ ಕಾರ್ಯಕರ್ತರಿಗೆ, ಪದಾಧಿಕಾರಿಗಳಿಗೆ ತರಬೇತಿಗೊಳಿಸ್ತೀವಿ. ಈಗ ಬರೀ ಸುಳ್ಳು ಆಶ್ವಾಸನೆ ಕೊಡ್ತಾರೆ. ನಾವು ಮಾಡಿದ ಕಾರ್ಯವು ತಾವು ಮಾಡಿವಿ ಅಂತೇಳಿ BJP ಅವರು ಹೇಳ್ತಾ ಇದ್ದಾರೆ. ಅದರ ತಿಳುವಳಿಕೆಯನ್ನು ಕೂಡ ನಮ್ಮ ಕಾರ್ಯಕರ್ತರಿಗೆ ನಾವು ಒಂದು ದಿನ ಅವತ್ತು ವಿಶೇಷವಾಗಿ ಮೀಸಲಿಟ್ಟು ನಮ್ಮ ರಾಜ್ಯದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಮಾಜಿ ಸಚಿವರಾದ ವಿನಯ್ ಕುಮಾರ್ ಸೊರಕೆ ಅವರು ಅವತ್ತೊಂದು ದಿನ ಇಲ್ಲೇ ಇರ್ತಾರೆ. MB ಪಾಟೀಲ್ರವರು ಬರ್ತಾರೆ. 4 ಜನ ಶಾಸಕರು, ವಿಧಾನ ಪರಿಷತ್ತಿನ 2 ಶಾಸಕರು, ಇಷ್ಟಲ್ಲದೆ ವಿಶೇಷ ಪರಿಣಿತ ಹೊಂದಿದಂಥವರು ಕೂಡ ಅವತ್ತಿನ ಸಭೆಯಲ್ಲಿದ್ದು ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಪದಾಧಿಕಾರಿಗಳಿಗೆ ಹೆಚ್ಚು ತಿಳುವಳಿಕೆ ಕೊಡ್ತಾರೆ. ನಮ್ಮ ಯೋಜನೆಗಳು ಎಲ್ಲ ಜನಕ್ಕೆ ಮುಟ್ಟಬೇಕಂದ್ರೆ ನಮ್ಮ ಕಾರ್ಯಕರ್ತರಿಗೆ ಅದರ ಹೆಚ್ಚು ತಿಳುವಳಿಕೆ ಇರಬೇಕು. ಅದಕ್ಕೆ ಇದನ್ನು ತರಬೇತಿ ಶಿಬಿರವನ್ನು ನಾವು ಮಾಡ್ತಾ ಇದ್ದೀವಿ. ಇಲ್ಲ, ಇಡೀ
17 ಬ್ಲಾಕ್ಗಳಿಂದ ನಮ್ಮ ಪಕ್ಷದ ಜಿಲ್ಲೆಯಿಂದ ನಮ್ಮ ವಿಜಾಪುರ ಜಿಲ್ಲೆಯವರು ಮಾತ್ರ ಸೀಮಿತ ಇದು, ಬೇರೆದವ್ರಿಗೆ ಸೀಮಿತ ಇಲ್ಲ. ಅದು ವಿಶೇಷವಾಗಿ ನಮ್ಮ ಕ್ಯಾಂಪೇನ್ ಕಮಿಟಿ ಏನದ ಕಾಂಗ್ರೆಸ್ ಪ್ರಚಾರ ಸಮಿತಿಯವರಿಗೆ ಅವತ್ತು ತರಬೇತಿ ಕೊಡಬೇಕಂತದ. ಅಷ್ಟಲ್ಲ, ಬ್ಲಾಕ್ ಕಾಂಗ್ರೆಸ್ ಕಮಿಟಿಯ ಪದಾಧಿಕಾರಿಗಳು, ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಪದಾಧಿಕಾರಿಗಳು, ಬೂತ್ ಮಟ್ಟದ ಪದಾಧಿಕಾರಿಗಳಿಗೆ ನಾವು ತರಬೇತಿ ಸೀಮಿತಗೊಳಿಸಿದ್ವಿ. ಇವತ್ತಿನ ಈ ನಾಗ್ಠಾಣ ಬ್ಲಾಕ್ ಕಾರ್ಯಾಲಯದಲ್ಲಿ ಪ್ರಚಾರ ಸಮಿತಿ ಕಾರ್ಯಾಗಾರ ಮಾರ್ಚ್ 8ನೇ ತಾರೀಕಿನಿಂದ ಪೂರ್ವಭಾವಿ ಸಭೆ ಇಟ್ಕೊಂಡಿದ್ದರೆ ಆ ಸಭೆಗೆ ಆಗಮಿಸಿದ್ದ ನಮ್ಮ ರಾಜ್ಯ ಮುಖ್ಯ ಸಂಯೋಜಕರು ಪಟ್ಟಲ್ಗಿ ಸಾಹೇಬ್ರೆ ಮತ್ತು ನನ್ನ ನೆಚ್ಚಿನ ಮಾರ್ಗದರ್ಶಕರು ನಾಗ್ಠಾಣ ಮತಕ್ಷೇತ್ರ ಶಾಸಕರು ವಿಠ್ಠಲ್ ಕಡಕನೂರು ಸಾಹೇಬ್ರೆ ಮತ್ತು ಯಾವತ್ತು ಜಿಲ್ಲಾ ಉತ್ಸಾಹಿ ಅಧ್ಯಕ್ಷರು, ಯಾಕಂದರೆ ನಾನು ಎಲ್ಲ ಜಿಲ್ಲಾಧ್ಯಕ್ಷರು ಇದು ಪ್ರಥಮ ಬಾರಿಗೆ ಜಿಲ್ಲಾಧ್ಯಕ್ಷರು ಉತ್ಸಾಹ ಅದಾರ. ಮಲ್ಲಿಕಾರ್ಜುನ ರೋಹಿಣಿ ಸಾಹೇಬ್ರೆ ಮತ್ತು ಮಾಜಿ ಸೈನಿಕರ ಅಧ್ಯಕ್ಷರಾದ ಪಾಟೀಲ್ ಸಾಹೇಬ್ರೆ ಮತ್ತು DL ಕಾಕಾ ಅವರೇ ಮತ್ತು ಪ್ರಚಾರ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಮಿರ್ದೇವರೇ, ಶಾಜಾನ್ ದುಣಸಿ ಅವರೇ, ನಮ್ಮ ರಾಮನಗೌಡ್ರೆ ಮತ್ತು ಯಾವತ್ತು ಇಲ್ಲಿ ಬ್ಲಾಕ್ ನಾಗ್ಠಾಣ ಬ್ಲಾಕದ ಕಾರ್ಯಕರ್ತರೇ ಮತ್ತು ನನ್ನ ತಾಯಂದಿರೇ, ಇವತ್ತು ನಮ್ಮ ಶಾಸಕರ ನೇತೃತ್ವದಲ್ಲಿ ಅಧ್ಯಕ್ಷದಲ್ಲಿ ಇದರೊಳಗೆ ಇದು ಕಾರ್ಯಕ್ರಮವನ್ನು ಇಡಲಾಗಿದೆ. ಈ ಕಾರ್ಯಕ್ರಮದ ಪ್ರಚಾರ ಸಮಿತಿ ಸಂಯೋಜಕರ ಕೊಟ್ಟಲ್ಗಿ ಸಾಹೇಬರು ಮತ್ತು ನಮ್ಮ ಶಾಸಕರು, ಜಿಲ್ಲಾಧ್ಯಕ್ಷರು ಏನೇನಾಗಿ ವಿವರವಾಗಿ ಹೇಳಿದ್ದಾರೆ. ಇದು ಕಾರ್ಯಾಗಾರ ಸಭೆ ಮಾರ್ಚ್ 8ರಂದು ಅವಾಗ ಇಡಲಾಗಿದೆ ಮತ್ತು ರಾಜ್ಯದಿಂದ ರಾಜ್ಯಾಧ್ಯಕ್ಷರು ಬರ್ತಾ ಇದ್ದಾರೆ ಮತ್ತು ನಮ್ಮ ಉಸ್ತುವಾರಿ ಜಿಲ್ಲಾ ಉಸ್ತುವಾರಿ ಸಚಿವರು MB ಪಾಟೀಲ್ ಸಾಹೇಬರು ಇರ್ತಾರೆ, ಎಲ್ಲ ಶಾಸಕರು, ಜಿಲ್ಲೆಯ ಎಲ್ಲ ಶಾಸಕರು ಇರ್ತಾರೆ. ಆ ಶಾಸಕರ ಸಮ್ಮುಖದಲ್ಲಿ ಈ ಕಾರ್ಯಾಗಾರವನ್ನು ನಡೆಯೋದು ನಾವೆಲ್ಲ ಅದರ ಬಗ್ಗೆ ಈ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಕಾರ್ಯಾಗಾರ ಏನೇನಪ್ಪ ಅಂತಂದ್ರೆ ಏನೇನು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಆದಂಥ ಕೆಲಸ ಕಾರ್ಯಗಳು, ಯಾಕಂದ್ರೆ ನಮ್ಮ ಈಗಾಗಲೇ ನಮ್ಮ ನಾಗ್ಠಾಣ ಮತಕ್ಷೇತ್ರದಲ್ಲಿ ಅತ್ಯಂತ 2013ರಿಂದ 18 ತನಕ ಏನು ಕೆಲಸಗಳು ಇದ್ದಿದ್ದಿಲ್ಲ, ಅವು ಮುಂದೆ ಬಂದು 2023 ನಮ್ಮ ಶಾಸಕರು ಈಗ ಪ್ರತಿಯೊಂದು ನಮ್ಮ ಹಳ್ಳಿಗೆ ಹೋಗಿ ನೋಡಿರಿ, ಅಲ್ಲಿ ಬೇಕಾದಲ್ಲಿ ಹೋಗಿ ನೋಡಿರಿ, ಅಲ್ಲಿ ಪ್ರತಿಯೊಂದು ಈಗ ಕೆಲಸಗಳು ನಡೆದಾವ ಮತ್ತು ವಿಶೇಷ ಅನುದಾನ ತಂದು ಅವರು ಪ್ರತಿಯೊಂದು ಕಡೆ ಕೆಲಸ ಮಾಡಿಸ್ತಾ ಇದ್ದಾರೆ. ಇವಾಗ ರೋಡ್ ಕೆಲಸ ಆಗಲಿ, ಸಿಮೆಂಟ್ ರೋಡ್ ಆಗಲಿ, ಮತ್ತು ಅವರು ನೀರಾವರಿ ಬಗ್ಗೆ ಅಂತೂ ಭಾಳ ಕಾಳಜಿ ವಹಿಸಿದ್ದಾರೆ. ಮತ್ತು ಈಗ ವಿಧಾನಸಭೆಯವರು ನೀರಾವರಿದೂ ಅನುಮೋದನೆ ಕೊಟ್ಟಿದ್ದಾರೆ. ಚಡ್ಚಾಣದ ನೀರಾವರಿ ಸಲುವಾಗಿ ಅವ್ರು ನೀರಾವರಿ ಸಲುವಾಗಿ ಪಣ ತೊಟ್ಟು ಕೂತಿದ್ದಾರೆ. ಅವ್ರು ನೀರಾವರಿ ಮಾಡೋರು ಅದಾರ, ಮಾಡ್ತಾರೆ. ಮತ್ತು ಇಲ್ಲಿ ಪ್ರತಿಯೊಂದು ಇಲ್ಲಿ ನಾಗ್ಠಾಣ ಮತಕ್ಷೇತ್ರದೊಳಗೆ ಎಲ್ಲಿ ಪಕ್ಕದ ಹೋಗ್ರಿ ಅಲ್ಲಿ ರೋಡಿನ ಕೆಲಸ ಕಾಮಗಾರಿ ನಡೆದಾವ ಪ್ರತಿಯೊಂದು. ಮತ್ತು ಏನು ಹೇಳ್ತೀರಿ ಅವರು ಪ್ರತಿಯೊಬ್ಬರು ಜನರಿಗೆ ಸ್ಪಂದಿಸೋದು, ಯಾಕಂದ್ರೆ ಅವರು ಸಣ್ಣ ಹುಡುಗರಿಗಾದ್ರೂ ಬರ್ರಿ ಸಾಹೇಬ್ರು ಅಂತ ಮಾತಾಡ್ತಾರೆ. ಈಗ ಡೆವಲಪ್ಮೆಂಟ್ ವರ್ಕ್ ಅಂತೂ ಭಾಳ ಆಗೈತಿ. ಮುಂದೆ ಕಾರ್ಯಾಗಾರ ಇದ್ರೊಳಗೂ ಅವ್ರು ಏನೇನು ಹೇಳ್ತಾರೆ ಅವ್ರ ಮಾರ್ಗದರ್ಶನದೊಳಗೆ ನಾವು ಶಾಸಕರು ಎಲ್ಲ ಕೂಡಿ ಅದು ಮಾಡ್ತೀವಿ ಅಂತೇಳಿ ನಾನು ಹೇಳ್ತೀನಿ. ಅದು ಇನ್ನೂ ಇದು ಫಿಕ್ಸ್ ಮಾಡಿಲ್ಲ ರೀ, ಅದು ಎಲ್ಲರೂ ಕೂಡಿ ಫಿಕ್ಸ್ ಮಾಡ್ತಾರೆ.